ದ್ವಾರಕನಾಥ್ ಸರ್ ಅವ್ರಿಗೆ MLC ಮಾಡಿ ಮೇಲ್ಮನೆ ಸದಸ್ಯರಾಗಿ ಕಳಿಸ್ಕೊಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಮೈಕ್ ಆ ಕಡೆ ಇಟ್ಟು ಮಾಡಬೇಕು. ಸರ್ ಹೇಳಿ. ನನ್ನ ಹೆಸರು ನಾಗರಾಜ್ ಅಂತೇಳಿ ಅಲೆಮಾರಿ ದುಗ್ಗಿದಾಸ ಸಮುದಾಯದನು. ಹಾಗೆಯೇ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಒಕ್ಕರ್ಲಿನ ಮನವಿ ಏನಂತಂದರೆ, ಈ ಅಲೆಮಾರಿ ಆದಿವಾಸಿ ಸಮುದಾಯಗಳ ಅಸ್ಮಿತೆ ಮತ್ತು ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ CS ದ್ವಾರಕನಾಥ್ ಅವರನ್ನು ಈಗ ಏನು ನಾಮನಿರ್ದೇಶನ MLC ಸ್ಥಾನಕ್ಕೆ ಕಾಂಗ್ರೆಸ್ಗೆ 7 ಸ್ಥಾನಗಳಿದೆ. ಅದರಲ್ಲಿ ಒಂದು ಸ್ಥಾನವನ್ನು ಇವರ ಈ ಸಮುದಾಯಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅಪಾರವಾದ ಜ್ಞಾನ ಮತ್ತು ಇವರು ಈ ಸಮುದಾಯಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಪಾರ ಅನುಭವ ಇರ್ತಕ್ಕಂಥ ಹಾಗೂ ಅಹಿಂದ ಚಿಂತಕರಾದಂಥ ದ್ವಾರಕನಾಥ್ ಅವರನ್ನು ಮಾಡಿದರೆ ಈ ಸಮುದಾಯಗಳಿಗೆ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಒಕ್ಕೂರೆಲ್ಲ ತೀರ್ಮಾನಿಸಿ. ಇಲ್ಲಿ ನಿಮ್ಮ ಹೆಸರು ಹೇಳಿ. ಧನಂಜಯ ಅಂತೇಳಿ ಸುಡುಗಾಡಿಸಿದ ಸಮುದಾಯದವರು ಡಾಕ್ಟರ್ CS ದ್ವಾರಕನಾಥ್ ಸರ್ ಅವ್ರನ್ನ MLC ಮಾಡಬೇಕಂತ ನಮ್ಮ ಅಭಿಪ್ರಾಯ ಇದೆ. ಕಾರಣ ಏನಪ್ಪ ಅಂದರೆ, ಅವರು ನಮ್ಮ ಹಿಂದುಳಿದ ಕೆಳ ಸಮುದಾಯಗಳಿಗೆ ಅಪಾರವಾದ ನಂಬಿಕೆ ಇದೆ, ಒಂದು ಗೌರವ ಇದೆ. ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಈ ಕಾರಣ ಏನಪ್ಪ ಅಂದರೆ ಅವ್ರನ್ನ ನಾವು ಜನಗಳು ಮೆಚ್ಕೋಬೇಕಾಗಿದೆ ಅಂತಂದರೆ, ಒಂದೊಂದು ಹಳ್ಳಿ ಸಮೇತ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗಿ ಭೇಟಿ ಮಾಡಿ ಯಾವ ಸ್ಥಿತಿಯಲ್ಲಿ ಜನ ಇದ್ದಾರೆ, ಆಮೇಲೆ ಅವರು ಗುಡಿಸಲುಗಳು ನೋಡಿ ಅಲ್ಲಿ ಕುಂತ್ಕೊಂಡು ಅವರು ಅಟ್ಲೀಸ್ಟ್ ಅವರು ಜನ ನೋಡಿ ಒಂದು ಗ್ಲಾಸ್ ನೀರು ಕುಡಿದಾದ್ರೂ ಸಹ ಇವು ಇಂಥ ಜೀವನ ಮಾಡ್ತಾಯಿದ್ರಲ್ಲ ಅಂತ ಕಣ್ಣಿಪಟ್ಟಿರೋ ಅಂಥ ವ್ಯಕ್ತಿ ಅಂದರೆ CS ದ್ವಾರಕನಾಥ್ ಸರ್ ಅವರು. ಆಮೇಲೆ ಅವರು ಈ ಸುಮಾರು ಈಗ ಸಾಮಾಜಿಕ ನ್ಯಾಯಘಟ್ಟದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಕೂಡ ಸರ್. ಹಂಗಾಗಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ, ಅವರು ಆಗಬೇಕಂತ ತುಂಬ ಆಸೆ ಸರ್. ಹೇಳಿ ಸರ್. ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಂತೇಳಿ. ನಾವು ಗದಗ ಜಿಲ್ಲಾ ಅಧ್ಯಕ್ಷರು ಅಲೆಮಾರಿ ಬುಡಕಟ್ಟು ಮಹಾಸಭಾ ಗದಗ. ಈಗ ನಾವು ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡೋ ಉದ್ದೇಶ, ಡಾಕ್ಟರ್ CS ದ್ವಾರಕನಾಥ್ ಅವರು ವಿಧಾನಸಭಾ MLC ಸ್ಥಾನ ಮಾಡಬೇಕಂತೇಳಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ಗೆ ಮನವಿ ಮಾಡಿದ್ದೀವಿ. ಆದಷ್ಟು ಬೇಗನೆ ಅವರಿಗೆ ಈ ಸ್ಥಾನವನ್ನು ಅಲಂಕರಿಸಿಕೊಡಿಸಬೇಕು. ಎಲ್ಲ ರೀತಿಯಿಂದ ನಮ್ಮ ಅಲೆಮಾರಿ 120 ಜಾತಿ ಸಮುದಾಯದ ಪರವಾಗಿ ಮತ್ತು ನಮ್ಮ ರಾಜ್ಯದ ಎಲ್ಲ ಅಲೆಮಾರಿಗಳ ಪರವಾಗಿ ಅವರಿಗೆ